ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ, ಕಟ್ ಮಾಡಿಕೊಂಡು. ಇದು ಬಾಳೆಹಣ್ಣು, ಹಾಗೆ ಇದು ಮರಗೆಣಸು. ಇದಕ್ಕೆ ನಮ್ಮ ಭಾಷೆಯಲ್ಲಿ ಪರಂದ ಅಂತಾರೆ, ಹಾಗೆ ಇದು ನಮ್ಮ ಭಾಷೆಯಲ್ಲಿ ಕೆರೆಂಗ ಅಂತಾರೆ. ಇದೆರಡರದ್ದು ಇವತ್ತು ನಾನು ಪೋಡಿ ಮಾಡ್ತೀನಿ. ಇದು ಏನು ಬಾಳೆಹಣ್ಣಿನ ಪೋಡಿ ಮಾಡ್ತಾರೆ, ಅದು ಹೆಚ್ಚಾಗಿ ಫೇಮಸ್ ಆಗಿರೋದು ಕೇರಳದಲ್ಲಿ. ಬಟ್ ಮಂಗಳೂರು ಕಡೆಯೂ ಜಾಸ್ತಿಯಾಗಿ ಮಾಡ್ಕೊಂಡು ತಿಂತಾರೆ, ಇಷ್ಟಪಡ್ತಾರೆ. ಇದು ನಂಗೆ ಗೊತ್ತಿಲ್ಲ ಅಷ್ಟೊಂದು, ಬಟ್ ಇದು ಕೂಡ ಮಾಡ್ತಾರೆ. ಇವತ್ತು ನಾನು ಇದನ್ನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಇದು ಸಿಹಿ ಮರಗೆಣಸು, ಅಂದರೆ ಸ್ವೀಟ್ ಪೊಟ್ಯಾಟೊ ಅಂತಾರಲ್ಲ ಅದು. ಬ್ಯಾಟರ್ ಕೂಡ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಕುಕ್ಕಿಂಗ್ ಬ್ಲಾಗ್ ಅಂತ ನಾನು ಮಾಡ್ತಾಯಿಲ್ಲ, ಜಸ್ಟ್ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಮಳೆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ. ಆ್ಯಕ್ಚುಲಿ ಇದು ನಾನು ಮಾಡೋದಂತ ಇದ್ದಿಲ್ಲ. ನಮ್ಮಮ್ಮ ಹಾಗೆ ನನ್ನ ಮಗಳು ಜಸ್ಟ್ ಇವಾಗ ತಾನೇ ಕಾಲೇಜಿಂದ ಬಂದಳು. ಸೊ ಹೊಟ್ಟೆ ಹಶ್ವಾಗ್ತಿದೆ ಅಂತ ಅಂದಿದ್ದಕ್ಕೋಸ್ಕರ, ಇದು ಬೇಗ ಆಗುತ್ತಲ್ಲ ಅದಕ್ಕೋಸ್ಕರ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬ್ಯಾಟರ್ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹೇಗೆ ಬೇಕೋ ಹಾಗೆ. ಸೊ ಇದು ಬನಾನಾನ ನಾವು ಇದಕ್ಕೆ ಡಿಪ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಸ್ಮೂತ್ ಆಗಿರೋದ್ರಿಂದ. ಅದನ್ನು ಡಿಪ್ ಮಾಡಿ ಇಟ್ಟರೆ ಅದು ಕಟ್ಟಾಗಿಬಿಡ್ತದೆ ಅದಕ್ಕೆ. ಸೊ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋ ಟೈಮಲ್ಲೇ ಡಿಪ್ ಮಾಡಿ ಫ್ರೈ ಮಾಡ್ಕೋಬೋದು. ಬೇಕಾದರೆ ಸ್ವೀಟ್ ಪೊಟ್ಯಾಟೊನು ನಾವು ಇದರಲ್ಲಿ ಡಿಪ್ ಮಾಡಿಟ್ಟು ಏನು ಸಮಸ್ಯೆ ಇರೋದಿಲ್ಲ. ಓಕೆ, ಇವಾಗ ಮಾಡೋಣ. ಮಳೆ ಟೈಮಲ್ಲಿ ಈ ಥರ ಬಜ್ಜಿ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ನಾನು ಬೆಂಗಳೂರಲ್ಲಿ ಕೂಡ ಇದ್ದೆ. ಸೊ ಬೆಂಗಳೂರಲ್ಲಿ ಜಾಸ್ತಿ ಏನಂದರೆ ಮೆಣಸಿನ್ಕಾಯಿ ಬಜ್ಜಿ ಇರ್ಬೋದು, ಅಥವಾ ಬೇರೆ ಬೇರೆ ಏನೋ ಬಜ್ಜಿಗಳು ಮಾಡ್ತಾರೆ. ಆದರೆ ನನಗೆ ತುಂಬ ಇಷ್ಟ ಆಗಿರುವಂಥದ್ದು ಮೆಣಸಿನ್ಕಾಯಿ ಬಜ್ಜಿ. ನಾನು ಜಾಸ್ತಿಯಾಗಿ ಬೆಂಗಳೂರಲ್ಲಿ ಇರಬೇಕಂದ್ರೆ ತಿಂತಾಯಿದ್ದಿದ್ದು ಮೆಣಸಿನ್ಕಾಯಿ ಬಜ್ಜಿ. ಸೊ ಹಾಗೆ ಅದು ಮಳೆ ಟೈಮಲ್ಲಿ ತಿನ್ನಬೇಕಂದ್ರೆ ಇನ್ನೂ ತುಂಬ ಮಜವಾಗಿರುತ್ತೆ. ಸೊ ಬನ್ನಿ, ಇವಾಗ ನಾನು ಮಾಡ್ತೀನಿ. ಹೇಗೆ ಮಾಡ್ತೀನಿ ಅದೆಲ್ಲ ಏನು ತೋರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಯೂಶ್ವಲಿ ಎಲ್ರಿಗೂ ಗೊತ್ತಿರುವಂಥದ್ದೇ ಹೇಗೆ ಮಾಡಬೇಕು ಅನ್ನೋದು. ಮಂಗಳೂರಂತೂ ಹೇಳೋದೇ ಬೇಡ, ತುಂಬ ಮಳೆ ಇವಾಗಂತೂ. ಸೊ ಮಳೆ ಟೈಮಲ್ಲಿ ಯಾರಿಗಾದ್ರೂ ಅಷ್ಟೇ ಏನಾದರೂ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಾನು ಯಾವಾಗಲೂ ಮಾಡಲ್ಲ, ಅಡುಗೆ ಮಾಡೋಕ್ಕೆ ನನಗೆ ಅಷ್ಟೊಂದು ಬರಲ್ಲ. ನಾನು ಏನೇ ಮಾಡೋದಿದ್ರು ಯೂಟ್ಯೂಬ್ ನೋಡಿಕೊಂಡೇ ಮಾಡ್ತೀನಿ. ನಮ್ಮ ಅಮ್ಮನೇ ಎಲ್ಲ ಮಾಡೋದ್ರಿಂದ ನನಗೆ ಅಷ್ಟೊಂದು ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಏನೇ ಮಾಡಬೇಕಂದ್ರೂ ಯೂಟ್ಯೂಬ್ ನೋಡಿಕೊಂಡು ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡು ಹಾಗೆ ಮಾಡ್ತೀನಿ. ಪರವಾಗಿಲ್ಲ, ಮಾಡ್ಕೋತೀನಿ. ಹೇಗೆ ಬರುತ್ತೆ ಅಂತೆಲ್ಲ ನನ್ನ ಮಗಳು ಹೇಳಬೇಕಷ್ಟೇ. ನನಗೆ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಎಲ್ಲ ಡಿಪ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇದು ಒಂಥರ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಇದನ್ನು ಡಿಪ್ ಮಾಡಿಕೊಂಡು ಬೇಕಾದರೆ ಇಟ್ಕೋಬೋದು. ಮಿಕ್ಸ್ ಮಾಡ್ಕೋತೀನಿ. ಬಟ್ ಬಾಳೆಹಣ್ಣನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಮತ್ತು ಕೊನೆಗೆ ಫ್ರೈ ಮಾಡೋಣ ಅದಕ್ಕೋಸ್ಕರ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬರ್ ಅಂತೂ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಬಂದಿತ್ತು, ಬಟ್ ಆಮೇಲೆ ಇವಾಗ ಸ್ಟ್ರಕ್ ಆಗಿರೋದು ಹಾಗೆ ಸ್ಟ್ರಕ್ ಆಗಿ ನಿಂತಿದೆ. 255 ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಜಾಸ್ತಿ ಆಗ್ತಾ ಇಲ್ಲ. ನನಗೂ ಅಷ್ಟೊಂದು ಅಂದರೆ ಬ್ಲಾಗ್ ಮಾಡಿ ಹಾಕೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಅದಕ್ಕೆ ವೀಡಿಯೋಸ್ ಎಲ್ಲ ಅಂದರೆ ಕೊಲೀಗ್ಸ್ ಜೊತೆ ಮಾಡುವಂಥ ವೀಡಿಯೋಸ್ ಆಗಿರ್ಬೋದು, ಯಾವುದೇ ಒಂದು ಚಿಕ್ಕ ಚಿಕ್ಕ ವೀಡಿಯೋಸ್ ಇದ್ದರೆ ನಾನು ಅದನ್ನು ಹಾಕ್ತಾಯಿರ್ತೀನಿ ಶಾರ್ಟ್ಸಲ್ಲಿ. ಬಟ್ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಯಾವ್ಯಾವ ಟೈಮ್ ಸಿಕ್ಕಿದಾಗೆಲ್ಲ ಬ್ಲಾಗ್ ಮಾಡಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಯಾಕೆ ಕನ್ನಡದಲ್ಲಿ ವ್ಲಾಗ್ ಮಾಡ್ತೀನಿ ಅನ್ನೋದನ್ನು ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲನೂ. ಕನ್ನಡದಲ್ಲಿ ಯಾಕೆ ವ್ಲಾಗ್ ಮಾಡ್ತೀನಿ, ನಮ್ಮ ಭಾಷೆಯಲ್ಲಿ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅನ್ನೋದನ್ನು ನಾನು ಇಂಟ್ರೊಡಕ್ಷನ್ ವೀಡಿಯೋ ಅಂತ ಮಾಡ್ತೀನಿ. ನನ್ನ ಮಗಳು ಬೇಕು ಅದಕ್ಕೆ ಇಂಟ್ರೊಡಕ್ಷನ್ ವೀಡಿಯೋಗೆ, ಅದಕ್ಕೋಸ್ಕರ ಅವಳ ಟೈಮ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ. ಅಂದರೆ ಅವಳು ಫ್ರೀ ಆದ ತಕ್ಷಣ ಮಾಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಸೆಲ್ಫ್ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತೀನಿ ನಾನು. ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಗೊತ್ತಿಲ್ಲ, ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ನಾನೇನು ಅಡುಗೆಯಲ್ಲಿ ಎಕ್ಸ್ಪರ್ಟ್ ಅಲ್ಲ, ಜಸ್ಟ್ ಟ್ರೈ ಅಷ್ಟೇ. ನಾನು ಯೂಟ್ಯೂಬ್ ನೋಡಿ ಮಾಡೋದ್ರಿಂದ ಅಡುಗೆಗಳನ್ನು
ನಾನೇ ಅದು ಹೇಗೆ ಬಂದಿರುತ್ತೆ ಅಂತ ಎಕ್ಸೈಟೆಡ್ ಆಗಿರ್ತೀನಿ. ಸೊ ನನಗೂ ಗೊತ್ತಿರಲ್ಲ ಅದು ಹೇಗೆ ಬಂದಿರುತ್ತೆ ಅಂತ. ಸೊ ಮಾಡಿದ್ಮೇಲೆ ಅದಾದಮೇಲೆ ನಾನು ಹೇಗೆ ಬಂದಿರುತ್ತೆ ಅಂತ ನೋಡ್ತೀನಿ. ಈವನ್ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹೇಗೆ ಬಂದಿದೆ ಅಂತ. ನೋಡೋಣ ಹೇಗೆ ಬಂದಿದೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ನೀವು ಅನ್ಕೋಬೋದು ಇವಳು ದೊಡ್ಡದಾಗಿ ಏನೋ ಮಾಡ್ತಿದ್ದಾಳೆ ಅಂತ. ಅದು ನಿಮಗೆ ಈಸಿ ನಿಮಗೆ ಬರ್ತದೆ ಮಾಡೋಕ್ಕೆ, ಅದಕ್ಕೋಸ್ಕರ ನಿಮಗೆ ಈಸಿ ಅಂತ ಅನ್ನಿಸ್ಬೋದು. ಬಟ್ ನಂಗೆ ಬರಲ್ಲ. ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡೋದ್ರಿಂದ ನನಗದು ದೊಡ್ಡ ವಿಷಯ ಅಂತಲೇ ಅನಿಸುತ್ತೆ. ಸೊ ಎಷ್ಟೋ ಸರಿ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡಿದಾಗ ಏನೋ ತುಂಬ ಕಾನ್ಫಿಡೆನ್ಸಲ್ಲಿ ಮಾಡ್ತಾಯಿರ್ತೀನಿ, ಇದು ಚೆನ್ನಾಗಿ ಬರುತ್ತೆ ಹಾಗೆ ಹೀಗೆ ಅಂತ. ಬಟ್ ನೋಡಿದ್ರೆ ಡಮರಾಗಿರುತ್ತೆ. ಅದಕ್ಕೋಸ್ಕರ ನಾನು ಏನೇ ಅಡುಗೆ ಮಾಡಿದ್ರು ಅದ್ರ ಕೊನೆಗೆ ಹೇಗೆ ಬಂದಿದೆ ಅಂತ ನೋಡೋದು ನಾನು ಎಕ್ಸೈಟೆಡಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಪೋಡಿ ಹಾಕ್ತಾ ಇರಲಿ. ಅಷ್ಟರಲ್ಲಿ ನಾನು ನಿಮಗೆ ನಮ್ಮ ಮನೆಯ ಇಬ್ಬರು ಗೆಸ್ಟ್ಗಳನ್ನು ತೋರಿಸ್ತೀನಿ. ಬನ್ನಿ, ಎಲ್ಲಿದ್ದಾರೆ ಗೊತ್ತಾ ನಮ್ಮ ಗೆಸ್ಟ್ಗಳು? ಇಲ್ಲಿದ್ದಾರೆ, ತೋರಿಸ್ತೀನಿ ನೋಡಿ. ಇವರೇ ನಮ್ಮ ಗೆಸ್ಟ್ಗಳು. ಹಲೋ. ಇದು ನಮ್ಮದೊಂದು ನಾಯಿ ಇದೆ, ಬಟ್ ಅದು ಬಂದಿರೋ ನಾಯಿ. ಅದು ಮರಿ ಹಾಕಿರೋದು. ನೋಡಿ, ಇಲ್ಲೇ ಹೋಗಿ ಕೂತ್ಕೊಳ್ತಾರೆ ಇಬ್ರು. ಇಲ್ಲೊಂದಿದೆ, 5 ಮರಿಗಳಿದ್ವು, ಅದು ಎಲ್ಲ ತಗೊಂಡು ಹೋಗಿದ್ದಾರೆ. ಇವರೊಬ್ರು ಏಯ್, ಅದ್ರಮ್ಮ ಬಂತು. ಚಮೇಲಿ, ಇವಳೇ ಅವರಮ್ಮ ಚಮೇಲಿ. ಚಮೇಲಿ ಇಡಬಲ್ಲ ಬಲ ನಾ. ಚಮೇಲಿ, ಇವಳೇ ಚಮೇಲಿ ನಮ್ಮದು. ಫೈನಲಿ ರೆಡಿಯಾಗಿದೆ ಪೋಡಿ. ಇದು ಈ ಕಡೆ ಇರೋದು ಬಾಳೆಹಣ್ಣಿಂದು ಪೋಡಿ, ಈ ಕಡೆ ಇರೋದು ಮರಿಗೆಣಸಿನ ಪೋಡಿ ಆಯಿತು. ಹೇಗಿದೆ ಅಂತ ಗೊತ್ತಿಲ್ಲ, ನಾನು ಇನ್ನು ತಿನ್ನಬೇಕಷ್ಟೆ. ಇಲ್ಲಿದೆ ನೋಡ್ತೀನಿ, ಬಿಸಿ ಬಿಸಿಯಾಗಿದೆ. ನನಗೆಲ್ಲನೂ ಬಾಳೆಹಣ್ಣಿನ ಪೋಡಿ ಅಂದರೆ ತುಂಬ ಇಷ್ಟ. ಚೆನ್ನಾಗಾಗಿದೆ, ನಾಟ್ ಬ್ಯಾಡ್ ಅನಿಸುತ್ತೆ. ಬಟ್ ವಾವ್ ಅಲ್ಲ, ಬಟ್ ಚೆನ್ನಾಗಾಗಿದೆ. ನೀವು ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ ಬರುವಂಥ ಅಡುಗೆಗಳನ್ನು ನೀವು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನೇ ಅದನ್ನು ಟ್ರೈ ಮಾಡ್ತಾಯಿರ್ತೀನಿ. ಚೆನ್ನಾಗಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. ಸೊ ಇವತ್ತಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.